ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SE2 ವಾರ್ಷಿಕ ಪರೀಕ್ಷೆ 2025ಕ್ಕೆ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 60+ ಅಂಕಗಳಿಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಈ ಸರಿ ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕ್ವಶನ್ಸ್ ಇದಾವೆ, ಉತ್ತರಗಳು ಇದಾವೆ, ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಆಗಿ. ಈ ತರದ ವಿಡಿಯೋಗಳು ಎಲ್ಲಾ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಆಲ್ರೆಡಿ ಎಲ್ಲಾ ವಿಷಯಗಳಲ್ಲಿ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನ ಮಾಡೆಲ್ ಆಗಿ ಅಭ್ಯಾಸಕ್ಕಾಗಿ ಕೊಟ್ಟಿದ್ದೀವಿ, ಉತ್ತರ ಸಹಿತ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ, ಅವೆಲ್ಲವುಗಳನ್ನ ನೋಡಿ. ಕನ್ನಡದಲ್ಲಿ 2 ಕ್ವಶನ್ ಪೇಪರ್ ಹಾಕಿದ್ದೀವಿ. 2 ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅದ, ಅವು ಬಂದರೂ ಕೂಡ ಬರ್ಬೋದು, ಏನು ಹೇಳಿಕ್ ಬರೋದಿಲ್ಲ. ಸೊ ಅದರ ತರ ಇವು ಕ್ವಶನ್ಸ್ಗಳನ್ನ ಸಹಿತ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳನ್ನ ತಾವೆಲ್ಲೋ ನಿರೀಕ್ಷೆ ಮಾಡಬೇಕು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಓಕೆ, ಆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ವಿಡಿಯೋನ ವೇಟ್ ಮಾಡಬೇಕು, ಅಲ್ಲಿನೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಅಂಕಗಳು ಸಿಗ್ತದೆ. ಫಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ, ಈಸಿಯಾಗಿ 6 ಮಾರ್ಕ್ಸ್ ಪಡಿಬೇಕಾದ್ರೆ ನೀವು ಕವಿ ಅಥವಾ ಲೇಖಕರ ಪರಿಚಯನ ಬಾಯಟ್ ಹಾಕಲೇಬೇಕು. ಭಾಳ ಏನಿಲ್ಲ, ಒಂದು 10 ಜನ ಇದ್ದಾರೆ, ಅದರಲ್ಲಿ 2 ಆದರೂ ಬಂದೇ ಬರ್ತಾವೆ. ಈ ಥರ ಒಂದು ಕಾಲಮ್ ಹಾಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ. ಸಾಸಿ ಮರುಳೆಯ, ಕಾಲ ಕ್ರಿಸ್ತಶಕ 1931, ಸ್ಥಳ ತುಮಕೂರು ಜಿಲ್ಲೆಯ ಸಾಸಲು, ಕೃತಿ ನಾಟ್ಯಮಯೂರಿ, ವಚನ ವೈಭವ, ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ನೀವು ಎಕ್ಸಾಮ್ದಾಗ ಬರೀಬೇಕಾದ್ರೆ ಇದನ್ನು ಫುಲ್ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಅಂದ್ರೆ ಕರ್ನಾಟಕದ ಹೆಸರಾಂತ ಲೇಖಕರಲ್ಲಿ ಸಾಶಿ ಮರುಳೆಯದವರು ಒಬ್ಬರು. ಇವರು ಕ್ರಿಸ್ತಶಕ 1931 ತುಮಕೂರು ಜಿಲ್ಲೆಯ ಸಾಸಲುನಲ್ಲಿ ಹುಟ್ಟಿದರು. ಇವರು ನಾಟ್ಯಮಯೂರಿ ಹಾಗೂ ವಚನ ವೈಭವ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಇವರಿಗೆ ಸಂದಿವೆ ಅಂತ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ ತಲೆ ಓಡಿಸ್ಬೇಕು. ನಾನು ನಿಮಗೆ ನೆನಪಿಡೋ ಸಲುವಾಗಿ ಕೋಷ್ಟಕಗಳನ್ನು ಹಾಕಿದ್ದೀನಿ. ಕೆ ಶಿವರಾಮ ಕಾರಂತ 1902, ಉಡುಪಿಯ ಕೋಟ, ಅಂಬುವಿನಿಂದ ಬರಾಮಕ್ಕೆ, ಮುಖರ್ಜಿಯ ಕನಸುಗಳು, ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಸೂರ್ಯ ಮೆಕ್ಕೊಂಡಿ ಕ್ರಿಸ್ತಶಕ 1923, ಹಾವೇರಿಯ ರಾಣೆಬೆನ್ನೂರು, ನೆರಳು ಪ್ರತಿಬಿಂಬಳು ಕೃತಿ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಯ್ಯಾರ ಕಿಞ್ಞಣ್ಣರಯ್ಯವರು ಬರ್ತಾರೆ. ಕ್ರಿಸ್ತಶಕ 1915, ಅವರ ಒಂದು ಕಾಲ ಬಂದ್ಬಿಟ್ಟು ಅವರ ಸ್ಥಳ ಕಾಸರಗೋಡಿನ ಕಯ್ಯಾರ ಬರ್ತದ. ಕೃತಿಗಳು ಶತಮಾನದ ಗಾನ. ಇವರಿಗೆ ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ನಾಡೋಜ ಪ್ರಶಸ್ತಿಗಳು ಇವೇನಾಗಿದ್ದಾವಪ್ಪ ಅಂದ್ರೆ ಇವರಿಗೆ ಸಿಕ್ಕಿದ್ದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಯ್ಯಾರ ಕಿಞ್ಞಣ್ಣರಯ್ಯವರ ಬಗ್ಗೆ ಬಾಯಟ್ ಹಾಕೊಂಡು ಹೋಗಲೇಬೇಕು. ಇನ್ನು ಜನ್ನ ಇದ್ದಾರೆ. ಕ್ರಿಸ್ತಶಕ 13ನೇ ಶತಮಾನ. ಇವರ ಸ್ಥಳ ಹಳೆಬೀಡು ಪ್ರಾಂತ್ಯ ಇದೆ. ಕೃತಿ ಯಶೋಧರ ಚರಿತೆ. ಇವರಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಇತ್ತು. ಇದು ಚಕ್ರ ಅಂತಕ್ಕಂಥದ್ದನ್ನು ಆಗಬೇಕು. ಓಕೆನಾ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರಿದ್ದಾರೆ. ಕ್ರಿಸ್ತಶಕ 1938 ಅವರ ಕಾಲ ಬಂದ್ಬಿಟ್ಟು ಸ್ಥಳ ಮಹಾರಾಷ್ಟ್ರದ ಮಾಥೇರಾನ್ ಅಂತದ. ಕೃತಿಗಳು ತಲೆದಂಡ ಮತ್ತು ಯಯಾತಿಯದ. ನೆಕ್ಸ್ಟ್ ಪ್ರಶಸ್ತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇದೆ. ಓಕೆ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. SL ಭೈರಪ್ಪ ಕ್ರಿಸ್ತಶಕ 1931 ಕಾಲ. ಹಾಸನದ ಸಂತೇಶ್ ಇವರ ಸ್ಥಳ. ಸತ್ಯ ಮತ್ತು ಸೌಂದರ್ಯ, ಸಾಹಿತ್ಯ ಮತ್ತು ಪ್ರತೀಕ ಕೃತಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಜೊತೆಗೆ ಇವರಿಗೆ ಏನಾಗಿದೆಪ್ಪ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹಿತ ಇವರಿಗೆ ಸಿಕ್ಕಿದೆ. ಮುಂದೆ ಹರಿಹರ ಕ್ರಿಸ್ತಶಕ 1200, ಸ್ಥಳ ಹಂಪೆ. ಕೃತಿ ಗಿರಿಜಾ ಕಲ್ಯಾಣ, ಬಿರುದು ರಗಳೆಯ ಕವಿ. ಡಾಕ್ಟರ್ SV ಪರಮೇಶ್ವರ ಭಟ್ಟ ಕ್ರಿಸ್ತಶಕ 1914, ಚಿಕ್ಕಮಗಳೂರಿನ ಶೃಂಗೇರಿ. ಕೃತಿ ಗಗನಚುಕ್ಕಿ ಇಂದ್ರಚಾಪ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಲಾಸ್ಟ್ ರಾಘವಂಕ ಬರ್ತಾರೆ. ಸೊ ಕಾಲ ಕ್ರಿಸ್ತಶಕ 1225, ಸ್ಥಳ ಹಂಪೆ. ಕೃತಿ ಹರಿಶ್ಚಂದ್ರ ಕಾವ್ಯ. ಸೊ ಇವ್ರಿಗಿರ್ತಕ್ಕಂಥ ಬಿರುದು ಷಟ್ಪದಿಯ ಬ್ರಹ್ಮ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬರ್ತದೆ. ಸೊ ಇಷ್ಟು ನೀವು ಹತ್ತಿದಾವೆ. ಸೊ ಗದ್ಯದಿಂದ ಒಬ್ಬರು ಕೊಡ್ತಾರೆ, ಪದ್ಯದಿಂದ ಒಬ್ರಿಗೂ ಕೊಡ್ತಾರೆ. ಈ ತರ ನೀವೇನ್ ಮಾಡಬೇಕು, ಪ್ರಿಪೇರ್ ಮಾಡಿ. ಹತ್ತಿದಾವೆ, 10ರಲ್ಲಿ 2 ಅಂತಲೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಮುಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಗಳಲ್ಲಿ. ನೀವು ಸ್ವಲ್ಪ ಫುಲ್ ಸೆಂಟೆನ್ಸ್ ಆಗಿ ಬರೀರಿ. ಇನ್ನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜರ ಸಂರಕ್ಷಣೆಯಾಗಿ ನಿಂತದ್ದವರು ಯಾರಂತ ಕೇಳಿದ್ರು? ಮಹಾರಾಣಿ ಶಾಂತಲಾದೇವಿ, ಯುವ ರಾಜ ಉದಯಾದಿತ್ಯ. ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ನಡೆಯುತ್ತಿತ್ತು? ಬೀರನ ಮತ್ತು ಈರನನ ನಡುವೆ. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಊರ ಹೊರಗಿನ ಅವರ ಕಾರ್ಖಾನೆಯ ಹೊರಗಡೆ 4 ಸುತ್ತಲೂ ಕುಸುಬು ಹರಡಿದ್ದ ಮರುಭೂಮಿ ಅಂತ ಪ್ರದೇಶ. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಕಾಣಿಸೋದಿಲ್ಲ, ಅದರಿಂದ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹನೇ ಇತ್ತು. ನೆಕ್ಸ್ಟ್, ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು.
ಜಯಪುರದ ರಾಜಧಾನಿ ಯಾವುದು? ಅಂಬೇರ. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ರಾಜ್ಯಶಾಸ್ತ್ರ ವಿಷಯದಲ್ಲಿ. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತ ಕೇಳಿದ್ದಾರೆ? ಎಸ್, ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯ. ಇನ್ನು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು ಯಾರು? ಪಂಡಿತ. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಳ್ಳಬಡವನು ಯಾರು? ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವ. ರಾಧಾಕೃಷ್ಣನ್ ಅವರ ತಂದೆ ತಾಯಿ ಹೆಸರೇನು? ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಬೇಕು ಎನ್ನುವುದು ಅವರ ತಂದೆ ಅಪೇಕ್ಷೆ ಆಗಿತ್ತು. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸ್ತಾರೆ? ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಒಂದು ಹೆಮ್ಮರದ ಪೊಟರೆಯಲ್ಲಿ. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಒಂದೊಂದೊಂದು ಅಗಲದೆ ಹಗಲಿರಳು ಜೊತೆಗೂಡಿ ಬಾಳುತ್ತಿದ್ದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಚಿತ್ಕರಿಸತೊಡಗಿದವು. ಏನನ್ನು ತೊರೆದು ಬಾಳಬೇಕು? ಬದುಕಿನ ವ್ಯಾಮೋಹ. ಕವಿ ಎಂಥ ನಾಡನ್ನು ಹಾಡಬೇಕೆಂದು ಹೇಳಿದ್ದಾರೆ? ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡು. ವೀರಧ್ವನಿ ಹೇಗೆ ಇರಬೇಕು? ತೀವ್ರತರವಾಗಿ ಗಂಭೀರ ಭಾವನೆ ತೆರೆಯು ಹರಡುವಂತೆ. ಕಡಿದೊಗೆಯಬೇಕಾದ ಪಾಠಗಳು ಯಾವುವು? ಪಾಶಗಳು, ಜಾತಿ, ಕುಲ, ಮತ, ಧರ್ಮಗಳು. ನೆಕ್ಸ್ಟ್, ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಭಯದ ಬೆನ್ನಟ್ಟಬೇಕು. ಭಾನುಭುವಿ ಯಾವುದರಿಂದ ಬೆಳಗಬೇಕು? ಜಡನಿದ್ರೆಯಿಂದ ಸಿಡಿದದ್ದು ವೀರತನದ ಅಟ್ಟಹಾಸದಿಂದ ಬೆಳಗಬೇಕು ಅನ್ನೋದು ಇದೆ. ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದ? ಭೀಷ್ಮರಿಗೆ. ಅಭಯ ರುಚಿಯ ಸಹೋದರಿ ಹೆಸರೇನು? ಅಭಯಮತಿ. ಅಭಯ ರುಚಿ ಮತ್ತು ಅಭಯಮತಿಯರನ್ನ ಸೆರೆ ಹಿಡಿದದ್ದು ಯಾವಾಗ? ಭಿಕ್ಷೆಗೆ ಬಂದಿದ್ದಾಗ. ಕುಸುಮದತ್ತನ ತಂದೆಯ ಹೆಸರೇನು? ಮಾರಿದತ್ತ. ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದ್ದ? ಕುಸುಮದತ್ತನಿಗೆ. ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳ್ಯಾವುವು? ತಾಳ, ಶ್ರುತಿ, ಚಮ್ಮಾಳ, ಓಲಗ, ಮೋರಿ, ಕರಡೆ. ಕಂಸಾಳೆ ಎಂಬ ಹೆಸರು ಹೇಗೆ ಬಂತು? ಕಂಸಾಳೆಯು ಮಲೆಯ ಮಹಾದೇಶ್ವರನ ಭಕ್ತರಾದ ದೇವರಗುಡ್ಡರು ಎಂಬ ವೃತ್ತಿ ಗಾಯಕರನ್ನು ಬಳಸುವ ಕಂಚಿನ ತಾಳಗಳು. ಕಾಂಸ, ತಾಲ್ಯ ಪದದ ತದ್ಭವ ರೂಪವೇ ಕಂಸಾಳೆ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತ? ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯ. ಯಕ್ಷಗಾನದ 3 ಶೈಲಿಗಳು ಯಾವುವು? ತೆಂಕುತಿಟ್ಟು, ಬಡಗತಿಟ್ಟು, ಬಡಬಡಗುತಿಟ್ಟು. ಗುಂಡವ ಮುದುಕಿಯು ನಾಚಿಕೊಂಡಿದ್ದೇಕೆ? ಬಸವಣ್ಣನವರು ನಿನ್ನ ಧ್ವನಿ ಬಹಳ ಚಂದವಾಗಿದೆ ನೀನು ಎಂದು ಕೇಳಿದ್ದೀನಿ. ಹೌದೇ? ಮಾದಾರ ಚೆನ್ನಯ್ಯನ ಗೀತೆ ಬಹಳ ಚಂದ ಹಾಡುತ್ತೀಯಂತೆ ಎಂದು ಹೇಳಿದಾಗ ಗುಂಡವ ಮುದುಕಿ ನಾಚಿಕೊಂಡಳು. ಮುಂದಿನ ಪ್ರಶ್ನೆ, ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದ್ದಾರೆ? ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲು ಒಟ್ಟಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣ ಹೇಳಿದ್ದಾರೆ. ಬಿಜ್ಜಳನ ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಬೇರೆ ಯಾವನಾದರೂ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇನು? ನೆಕ್ಸ್ಟ್, ಮಂಚನ ಪ್ರಜೆಗಳ ಕರ್ತವ್ಯವೇನು? ಸೊ ಮಂಚನ ಕ್ರಮಿತನ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳೋದು ಪ್ರಜೆಯ ಕರ್ತವ್ಯ. ಸ್ವಾಮಿಗೂ ಮತ್ತು ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ? ಮೈಸೂರು ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭ. ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು? ಪಿಟೀಲು. ಸ್ವಾಮಿ ಅವರು ವಿಜ್ಞಾನದ ಯಾವ ಭಾಗದಲ್ಲಿ ಪರಿಣಿತರಾಗಿದ್ದರು? ಸಸ್ಯಶಾಸ್ತ್ರ. ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರು? ಪುಷ್ಪದತ್ತ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ನಾನು ಯಾವ ಊರಿನೊಳಿರುವೆನೋ ಅಲ್ಲಿಯ ದೇವಾಲಯದಲ್ಲಿ ನೀನು ಇರುವುದು. ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಎಲೆಗಳನ್ನು ದುರಿಸಿಕೊಂಡು ಮುಖ ಬಾಡಿಸಿಕೊಂಡು ಮೌನದಲ್ಲಿ ಒಣಗಿ ನಿಲ್ಲುತ್ತವೆ. ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು? ಹೊಲಗದ್ದೆಗಳು. ಕಾನನದ ಹಕ್ಕಿ ಏನು ಮಾಡುತ್ತಿದೆ ಅಂತ ಕೇಳಿದರೆ, ಕಾನನದ ಹಕ್ಕಿಯು ಹನ್ನೆಲೆಗಳು ಉದಿರುತ್ತವ ಬಾರಿದಾದ ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿವೆ. ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು? ಹೇಮಂತ ಋತುವಿನ ಕಾಲದಲ್ಲಿ ಎತ್ತಲು ಬಿಳಿ ಮಂಜು, ಹಿಮಗಾಳಿ, ನಡುಗುತಿಹ ನೀರಾವಲೋಕ, ಬರಡು ಬನ, ಜಡದ ಬನಗಳಿಂದ ಕೂಡಿ ಶೂನ್ಯವಾಗಿ ಮರುಕು ಉಂಟಾಗಿ ಮರುಗುವ ದೃಶ್ಯವು ಕಾಣುತ್ತಿದೆ ಅಂತ ಬರೆದರೆ ಸಾಕು. ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ? ಹೇಮಂತ ಋತುವಿನಲ್ಲಿ ಮುಖದ ಪರದೆಯನ್ನ ಮೆಲ್ಲನೆ ಎಳೆದಂತೆ ತುಂಗೆಯ ತೊರೆಯು ನಡುಗಿ ಮೈನೆನೆದು ಹರಿಯುತ್ತಿದೆ. ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳಿದ್ದಾರೆ? ಹೇಮಂತನ ಆಳ್ವಿಕೆ ಕಠಿಣ ಶಾಸನಕ್ಕೆ. ಯಾರ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ? ಗುರುಕರುಣೆ ಇಲ್ಲದವನ. ಯಾರ ಸ್ನೇಹ ಮಾಡಿ ಕೆಡಬಾರದು? ಹೀನ ಮನುಷ್ಯನ. ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಸಾಧು ತತ್ಪುರುಷರ. ಬಿದಿರು ಹೇಗೆ ಬೆಳೆಯಿತು? ಹುಲ್ಲಾಗಿ ಹುಟ್ಟಿ ದಿವಿಲಾಗಿ ಬೆಳೆಯಿತು. ಗಾನರಾಯನಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನ ಕೊಟ್ಟ? ಸರ್ವಾಭರಣವನ್ನು ಬಹುಮಾನವಾಗಿ ಕೊಟ್ಟ. ಗಾನರಾಣಿಯರು ಹರಿಶ್ಚಂದ್ರನನ್ನ ಏನನ್ನು ಕೊಡು ಎಂದರು? ನಿನ್ನ ಮುತ್ತಿಗೆ ಸತ್ತಿಗೆಯನ್ನು ಬಹುಮಾನವಾಗಿ ಕೊಡು ಎಂದು ಕೇಳಿದರು. ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರ ಹೇಳುತ್ತಾನೆ? ಸತ್ತಿಗೆಯ ಪಟ್ಟವನ್ನು ಕಟ್ಟುವ ವಿಚಾರದಲ್ಲಿ
ಸಮಯದಲ್ಲಿ ಪೂಜಿಸಿಕೊಳ್ಳೋದ್ರಿಂದ ದೇವರ ಸ್ವರೂಪ ಎಂದು ಹರಿಶ್ಚಂದ್ರ ಹೇಳ್ತಾನೆ. ಪದ ನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ? ಕನ್ನಡಿಗರು. ತುಪ್ಪದೊಡನೆ ಯಾವುದನ್ನೇ ಬೆರೆಸಬಾರದು? ಎಣ್ಣೆ. ಮಹಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು? ಕನ್ನಡ. 2 ಮಾರ್ಕ್ಸ್ ಕ್ವಶನ್. ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಅಂತ ಇದೆ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಬೀರಣ್ಣ ಎಂಬುವನು ಈರಣ್ಣ ಎಂಬುವನಿಗೆ 2 ವರ್ಷಗಳ ಹಿಂದೆ ಹೊಲವೊಂದನ್ನು ಮಾರಿದ್ದ. ಈರಣ್ಣ ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಅದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಹೋಗಿ ಅವನಿಗೆ ಒಪ್ಪಿಸಿದ. ಆದರೆ ಬೀರಣ್ಣ ಆ ಕೊಪ್ಪರಿಗೆ ಬಂಗಾರವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಆಗ ಆ ಕೊಪ್ಪರಿಗೆ ಹೊನ್ನು ಯಾರಿಗೆ ಸೇರಬೇಕು ಎಂಬ ವಿಚಾರ ಚರ್ಚೆ ನಡೆಯಿತು. ದೈವದವರ ಪಾಲಿಗೆ ಶಾಂತಲೆಯ ಅಭಿಪ್ರಾಯವೇನು ಕೇಳಿದರೆ, ದೈವದವರ ತೀರ್ಪಿನ ಬಗ್ಗೆ ಭೂಮಿಯಲ್ಲಿ ಸಿಕ್ಕಿದ ಹೊನ್ನು ಇಬ್ಬರಿಗೂ ಬೇಡವಾದ ಮೇಲೆ ರಾಜ್ಯದ ಬೊಕ್ಕಸ ಸೇರಲಿ ಎಂದು ದೈವದವರು ತೀರ್ಪನ್ನು ನೀಡ್ತಾರೆ. ಆಗ ಶಾಂತಲೆ ಬೊಕ್ಕಸಕ್ಕೆ ಸೇರಲು ಈ ಹೊನ್ನು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಹೀಗಾಗಿ ಈ ಹೊನ್ನು ಈ ಊರಿನ ಏಳಿಗೆಗೆ ವಿನಿಯೋಗವಾಗಬೇಕು ಎನ್ನುವುದು ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯ. ಇನ್ನು ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯ ಬಗ್ಗೆ ಇದೆ. ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು ಮೀರಾಬಾಯಿ ದೇವಾಲಯದ ಸೌಂದರ್ಯ, ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹಾಟ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯವಾಗಿದ್ದೆ. ಸೊ ನೋಡಿ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆ ಜಯಕ್ಕೆ ಮೂಲ ಕಾರಣ. ರಾಜ್ಯಶಾಸ್ತ್ರ ನಿಪುಣರಾದವರು ಅಮಾತ್ಯರು ಏನು ಮಾಡಬೇಕು? ಮಂತ್ರಾಲೋಚನೆಯನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ರಾಜ್ಯನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು. ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃತ್ತ ಸೇರಿಸಿಕೊಂಡು ಚರ್ಚಿಸಬಾರದು ಅಂತ ಹೇಳಿದ್ದಾರೆ. ಇದು ಕೂಡ ಇಷ್ಟೆಲ್ಲ ಉತ್ತರ ಇತ್ತು. ನೀವು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ ಅಥವಾ ಪಾಸ್ ಮಾಡಿ ಆದರೂ ಓದ್ಕೊಳ್ರಿ. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರ್ಬೇಕಂತ ಹೇಳಿದ್ದಾರೆ? ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆಗಿರಬೇಕು. ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು. ಅಮಾತ್ಯರು ರಾಜನೊಡನೆ ನಡೆಸಿದ ಮಂತ್ರಾಲೋಚನೆ ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರ ವಹಿಸಬೇಕು ಅನ್ನೋದು ಇದರಲ್ಲಿದೆ. ಒಂದು 3 ಲೈನ್ ಬರೆದು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕೊಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವರಿ. ನನಗೆ ಇಂದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕು ಎಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಎಂದು ಹೇಳಿದರು ಅಂತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ಹೇಳಿದರು ಅನ್ನೋದನ್ನು ಇತ್ತು. ಇನ್ನು ರಾಧಾಕೃಷ್ಣನ್ ಅವರ ವೇಷಭೂಷಣದ ಬಗ್ಗೆ ಬರೀರಿ ಅಂದಾಗ, ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನೀರಾಡಂಬರವೂ ಆದ ಬಿಳಿಯ ಪಂಚೆ, ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಒಂದು ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣ ನೋಟ, ಮುಗುಳು ನಗೆಯ ಸುಳಿವು, ಇವು ರಾಧಾಕೃಷ್ಣನ್ ಅವರ ವೇಷಭೂಷಣಗಳಾಗಿತ್ತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು. ಸೊ ಇನ್ನೂ ಚೆನ್ನಾಗಿ ನೋಡ್ಕೊಡ್ರಿ. ಸೊ ಅವ್ರು ಯಾವ ತನಾಗಿರ್ತಕ್ಕಂಥದ್ದು ಇತ್ತು ಅಂತ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಭಾಳಷ್ಟು ಕಂಟೆಂಟ್ಗಳನ್ನು ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವೇನು ಮಾಡ್ಬೋದು ಸ್ನೇಹಿತರೆ, ಬರೀಬಹುದು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಕವಿ ಎಂಥ ನಾಡನ್ನು ಹಾಡಿದಾಗ ವೀರಧ್ವನಿ ಇರಬೇಕಂತ ಹೇಳಿದ್ದಾರೆ? ಹೊಸ ಭಾವನೆ, ಹೊಸ ಜೀವ, ಹೊಸ ಶಕ್ತಿಯನ್ನು ತುಂಬುವಂಥ ಹಾಡನ್ನು ಹಾಡಬೇಕು. ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಅಂತ ಹೇಳಿದ್ದಾರೆ. ಕವಿ ಎಂಥ ಹಾಡು ಗುಡುಗಬೇಕು ಅಂತ ಆಶಿಸ್ತಾರೆ? ಜಾತಿ ಮತ ಕುಲ ಧರ್ಮಗಳ ಬಂಧನವನ್ನು ಕಡಿದೊಗೆದು ಎದೆ ಹಿಗ್ಗುವಂಥ ಹಾಡನ್ನು ಹಾಡಬೇಕು. ಯುಗಗಳು ಉರುಳಿದರೂ ಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಬೇಕು ಎಂದು ಕವಿ ಹೇಳಿದ್ದಾರೆ ಅಂತ ಬರೀರಿ. ಇನ್ನು ಭೀಷ್ಮರ ಕ್ರೋಧಗೊಳ್ಳಲು ಕಾರಣವೇನು ಅಂತ ಕೇಳಿದ್ರು. ಸೊ ಭೀಷ್ಮ ಭಲೆ ಭಲೆ ಅರ್ಜುನ ಅಂತ ಹೇಳುತ್ತಾ ಸಕಲ ಆಯುಧಗಳಿಂದ ಯುದ್ಧ ಮಾಡುತ್ತಿದ್ದ. ಆದರೆ ಸಾರಥಿಯಾದ ಕೃಷ್ಣ ಅರ್ಜುನನಿಗೆ ಸೋಲು ಉಂಟಾಗದಂತೆ ರಥವನ್ನು ಚಾಕಚಕ್ಯತೆಯಿಂದ ನಡೆಸುತ್ತಿದ್ದ. ಇದರಿಂದ ಭೀಷ್ಮನಿಗೆ ಅರ್ಜುನನೊಡನೆ ಹೋರಾಡಿ ಗೆಲ್ಲುವುದು ಕಠಿಣವಾಗಿ ರಣರಂಗದಲ್ಲಿ ಭೀಷ್ಮನು ಆಯಾಸಗೊಂಡ. ಆಗ ಭೀಷ್ಮ ಕೋಪಗೊಂಡು ಸಾರಥಿಯಾದ ಕೃಷ್ಣನನ್ನೇ ಗೆಲ್ಲುವೇನೆ ಎಂದು ಗರ್ಜಿಸಿದ. ಇನ್ನು ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಅಂತ ಕೇಳಿದ್ದಾರೆ. ಸೊ ಅರ್ಜುನನ ಸಾರಥಿಯಾದ ಕೃಷ್ಣನ ಮೇಲೆ ಕೋಪಗೊಂಡ ಭೀಷ್ಮನು ಪರಶುರಾಮನು ಕೊಟ್ಟ ಬಾಣವನ್ನು ಪ್ರಯೋಗಿಸಿದ. ಬೆಂಕಿಯನ್ನು ಉಗುಳುತ್ತಾ ಆ ಬಾಣ ಕೃಷ್ಣನ ಹಣೆಗೆ ನಾಟಿತು. ಕೃಷ್ಣನ ಹಣೆ ಒಡೆದು ರಕ್ತ ಹೊರಚೆಲ್ಲಲು ಕಣ್ಣುಗಳೆರಡರಲ್ಲಿ ಬೆಂಕಿ ಹೊರಹೊಮ್ಮಲು ಹಲ್ಲು ಕಚ್ಚಿ ಬಹುಕೋಪದಿಂದ ಕೃಷ್ಣನು ಕೌರವರ ಸೈನ್ಯವನ್ನು ಚೂರು ಚೂರು ಮಾಡಿ ಭೀಷ್ಮನನ್ನು ನಾಶ ಮಾಡುವೆನು. 14 ಲೋಕಗಳು ಜೊತೆಗೂಡಿ ಶತಕೋಟಿ ಬ್ರಹ್ಮ ಮಹೇಶ್ವರ ಇಂದ್ರ ಯಮಧರ್ಮರಾಯರು ಮುತ್ತಿಗೆ ಹಾಕಿದರೂ ಬಿಡೋದಿಲ್ಲ ಎಂದು ಗರ್ಜಿಸಿದ. ಕುದುರೆಯ ಕಡೆಯು ಆನವನ್ನು ಬಿಸುಟು ತನ್ನ ಚಕ್ರವನ್ನು ಕೈಯಲ್ಲಿ ಹಿಡಿದು ರಥದಿಂದ ಧುಮುಕಿದ. ಇದರಿಂದ 14 ಲೋಕಗಳು ತಲ್ಲಣಗೊಂಡವು. ಕೃಷ್ಣನ ಕ್ರೋಧಕ್ಕೆ ಭೀಷ್ಮ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣ ಬಹಳ ಸಲ ಈ ಕ್ವಶನ್ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಸೊ ಅದನ್ನು ಕೂಡ ಸ್ವಲ್ಪ ತಾವು ನೋಡ್ಕೊಂಡು ಹೋಗಿ. ವೀರಗಾಸೆ ಕುಣಿತದ ವೇಷಭೂಷಗಳು. ಸೊ ಅಲ್ಲಿ ವೀರಗಚ್ಚೆ ಇದೆ, ತಲೆಗೆ ಅರಿಸಿನ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಇರ್ತದೆ. ಇನ್ನು ಬಿಜ್ಜಳನ ಬಿರುದಾವಳಿಗಳನ್ನು
ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಬಿಜ್ಜಳನ ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು ಅಂತಕ್ಕಂಥದ್ದಿದೆ. ಸೊ ಆಲ್ರೆಡಿ ಮಹಾರಾಜಾದಿರಾಜ, ಕಾಳಂಜರ, ಪುರಾಧೀಶ್ವರ, ಸುವರ್ಣ ವೃಷಭಧ್ವಜ, ಡಮರು, ತೂರ್ಯ, ನಿರ್ಘೋಷಣ, ಕಲಚೂರ್ಯ ವಂಶ, ಕಮಲ ಭಾಸ್ಕರ, ತ್ರಂಬಕ, ಪಾದ ಪದ್ಮಜ, ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಜ್ಜಳ ದೇವರಾಜ, ಭೂಪರಾಕ್ ಅಂತ ಹೇಳ್ತಾರೆ. ಇನ್ನು 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ರು ಅಂತ ಕೇಳಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಶಾಸನಗಳ ಹಾಕಿಸೋದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಸ್ವಾಮಿ ಅವರ ಸಂಶೋಧನಾ ಆಸಕ್ತಿ ಬಾಯಕ್ ಮಾಡ್ಕೊಂಡೋಗಿ ಬಹಳ ಸಲ ಕೇಳಿದ್ದಾರೆ, ಪ್ರತಿ ಸಲ ಬರ್ತಕ್ಕಂಥ ಕ್ವಶನ್ ಅದ ಇದು ಒಂದು. ಓಕೆ, ಮುಂದೆ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು. ಸೊ ಇವತ್ತು ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ಹೇಮಂತ ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಅಂತ ಕೇಳಿದ್ದಾರೆ. ಮುಂದೆ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರ್ತದೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಬಿದಿರು ಮಕ್ಕಳಿಗೆ, ರೈತರಿಗೆ, ಹುತಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗ್ತದೆ ಅಂತ ಕೇಳಿದ್ರು. ಸೊ ಮಕ್ಕಳಿಗೆ ಆಡುವ ಕೋಲು, ರೈತರಿಗೆ ಧಾನ್ಯ ಬಿತ್ತುವ ಕೂರಿಗೆ, ಮಹಾತ್ಮರ ಕೈಗೆ ಬೆತ್ತನಾದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ಹೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ಅಂತ ಕೇಳಿದ್ದಾರೆ. ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ. ಇನ್ನು ಲಾಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ನಯಸೇನ ಏನಂತ ಹೇಳಿದ್ದಾನೆ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಗದ್ಯ ಪದ್ಯದು 1 ಮಾರ್ಕು 2 ಮಾರ್ಕ್ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪದ್ಯ ಪೋಷಕ, ಸಂದರ್ಭಗಳು, ಆಮೇಲೆ ಛಂದಸ್ಸು, ಅಲಂಕಾರ,